ಹಲೋ ಸ್ನೇಹಿತರೆ, ಸಿನಿಮಾ ಗುರು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ರೀಸೆಂಟ್ ಆಗಿ ನಾನು ಒಂದು ಹಾರರ್ ಮೂವಿನ ನೋಡಿದೆ. ಯೂಶುವಲಿ ನಾನು ಹಾರರ್ ಮೂವೀಸ್ನ ನೋಡಿ ಭಯಪಡಲ್ಲ. ಸೊ ಫುಲ್ ಜೋಶಲ್ಲಿ ಈ ಮೂವಿನ ನಾನು ರಾತ್ರಿ 1 ಗಂಟೆಗೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಎಸ್ಪೆಷಲಿ ಯಕ್ಷಿಷನ್ ಸ್ಟಾರ್ಟ್ ಆದಾಗ ಐ ವಾಸ್ ಲೈಕ್ ಓಕೆ ನೈಸ್ ಅನ್ಕೊಂಡು ಮೂವಿನ ನೋಡೋದನ್ನ ಕಂಟಿನ್ಯೂ ಮಾಡಿದೆ. ಇದೇ ನಾನು ಮಾಡ್ತಾ ಇರೋ ತಪ್ಪು ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಒಂದ್ಸಾರಿ ಮೂವಿಯಲ್ಲಿ ಮಾಮೂಟಿ ಅವರ ಎಂಟ್ರಿ ಆಗಿ ಮೇನ್ ಟ್ವಿಸ್ಟ್ ರಿವೀಲ್ ಆದಾಗ ಐ ವಾಸ್ ಲೈಕ್ ವೇಟ್, ವಾಟ್ ಈಸ್ ಗೋಯಿಂಗ್ ಆನ್, ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾನು ಈ ಮೂವಿನ ಒಂದು ರೆಗ್ಯುಲರ್ ಹಾರರ್ ಮೂವಿ ಅಂತ ಅನ್ಕೊಂಡಿದ್ದೆ, ಬಟ್ ಈ ಮೂವಿ ನನ್ನನ್ನ ಕಂಪ್ಲೀಟ್ ಆಗಿ ಸರ್ಪ್ರೈಸ್ ಮಾಡ್ತು. ಎನಿವೆ, ನಾನಿವತ್ತು ರಿವ್ಯೂ ಮಾಡ್ತಾ ಇರೋ ಮೂವಿ ಹೆಸರು ಬ್ರಹ್ಮಯುಗಂ. ಇದು ಮಲಯಾಳಂನ ಹಾರರ್ ಮೂವಿ. ಈ ಮೂವಿ ಕನ್ನಡ ಭಾಷೆಯೂ ಕೂಡ ಡಬ್ ಆಗಿದೆ. ಇನ್ನು ಈ ಚಿತ್ರದ ಕಥೆಯ ಬಗ್ಗೆ ಮಾತಾಡೋದಾದ್ರೆ, ರಾಜನ ಆಸ್ಥಾನದಲ್ಲಿ ಹಾಡು ತೇವನ್ ಅನ್ನೋ ವ್ಯಕ್ತಿ ಯುದ್ಧಕ್ಕೆ ಹೆದರಿ ಪ್ರಾಣ ಉಳಿಸಿಕೊಳ್ಳಲು ರಾಜ್ಯ ಬಿಟ್ಟು ಓಡಿ ಬರ್ತಾನೆ. ಹೀಗೆ ಓಡಿ ಬಂದ ತೇವನ್ ಕಾಡಿನಲ್ಲಿ ನದಿ ದಾಟಲಾಗದೆ ಒಂದು ಹಳೆಯ ಮನೆಯ ಒಳಗೆ ಹೋಗ್ತಾನೆ. ಈ ಮನೆಯ ಒಳಗೆ ಒಂದ್ಸಾರಿ ಹೋದ್ರೆ ಮುಗೀತು ಅಷ್ಟೇ. ಆಮೇಲೆ ಅವರು ಏನೇ ಮಾಡಿದ್ರು ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ. ಅಷ್ಟಕ್ಕೂ ಆ ಮನೆಯಲ್ಲಿ ಏನಿದೆ? ಈ ಮೂವಿಯಲ್ಲಿ ಮಾಮೂಟಿಯವರ ಪಾತ್ರ ಏನು? ತೇವನ್ ಜೀವಂತವಾಗಿ ಆ ಮನೆಯಿಂದ ಹೊರಗಡೆ ಬನ್ನ ಇಲ್ವಾ ಅನ್ನೋದು ಚಿತ್ರದ ಕತೆ. ನಾನು ಮೊದಲೇ ಹೇಳಿದ ಹಾಗೆ ಇದು ರೆಗ್ಯುಲರ್ ಆಗಿ ಬರೋ ಹಾರರ್ ಮೂವೀಸ್ಗಳ ತರ ಅಲ್ಲ. ಕತೆ ಹಾಗೂ ಕ್ಯಾರೆಕ್ಟರ್ ನ ಸ್ಲೋ ಆಗಿ ಬಿಲ್ಡ್ ಮಾಡಿ ಆ ಕ್ಯಾರೆಕ್ಟರ್ ನ ಜೊತೆ ನಮ್ಮನ್ನ ಕನೆಕ್ಟ್ ಮಾಡಿ ಆ ಪ್ಲೇಸ್ ನಲ್ಲಿ ನಾವು ಇದ್ದಿದ್ರೆ ಏನಾಗ್ತಿತ್ತು ಅನ್ನೋ ಯೋಚನೆ ಬರೋ ಹಾಗೆ ಮಾಡತ್ತೆ. ಇದರಿಂದಾಗಿ ತೇವನ್ ನ ಜೊತೆ ಏನೇ ಆದ್ರೂ ಸಹ ಅದು ನಮ್ಗೆ ಫೀಲ್ ಆಗತ್ತೆ ಹಾಗೂ ತೇವನ್ ಆ ಮನೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ರೂಟ್ ಮಾಡೋ ಹಾಗೆ ಮಾಡತ್ತೆ. ಇದು ಈ ಚಿತ್ರದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಇನ್ನು ಈ ಚಿತ್ರದಲ್ಲಿ ಕೇವಲ 5 ಆಕ್ಟರ್ಸ್ ಗಳು ಮಾತ್ರ ಇರೋದು. ಈ 5 ಆಕ್ಟರ್ಸ್ ಗಳು ತಮ್ಮ ರೋಲ್ ನಲ್ಲಿ ಪರ್ಫೆಕ್ಟ್ ಆಗಿ ಸೂಟ್ ಆಗಿದ್ದಾರೆ. ಮಾಮೂಟಿಯವರ ಬಗ್ಗೆ ಏನ್ ಹೇಳೋದು ಹೇಳಿ? 72 ವರ್ಷ ವಯಸ್ಸಾಗಿದ್ರು ಸಹ ಅವರ ಪರ್ಫಾರ್ಮೆನ್ಸ್ ಮಾತ್ರ ಎಲ್ಲೂ ಮಾಸಿಲ್ಲ. ಈ ಮೂವಿಯಲ್ಲಿ ಅವರು ತಮ್ಮ ಎಕ್ಸ್ಪ್ರೆಷನ್ ಇಂದಾನೆ ನಮ್ಮನ್ನ ಭಯಪಡಿಸ್ತಾರೆ. ಇನ್ನು ತೇವನ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರೋ ಅರ್ಜುನ್ ಅಶೋಕನ್ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅರ್ಜುನ್ ಅಶೋಕನ್ ಅವರ ಪರ್ಫಾರ್ಮೆನ್ಸ್ ಇಂದಾನೆ ಈ ಚಿತ್ರದ ಹಾರರ್ ಇಂಪ್ಯಾಕ್ಟ್ಫುಲ್ ಅನ್ಸೋದು ಅಂದ್ರೆ ತಪ್ಪಾಗಲ್ಲ. ಇನ್ನು ಅಡುಗೆ ಭಟ್ಟನ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರೋ ಸಿದ್ಧಾರ್ಥ್, ಯಕ್ಷಿ ರೋಲ್ ನ ಪ್ಲೇ ಮಾಡಿರೋ ಅಮಲ್ ದಾಲಿಜ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಗೂ ಸಿನಿಮಾಟೋಗ್ರಫಿ ಇಸ್ ಟೂ ಗುಡ್. ನಾವು ಭಯಪಡೋ ರೀತಿ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡುತ್ತೆ. ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಮೂವಿನ ಬ್ಲಾಕ್ ಅಂಡ್ ವೈಟ್ ನಲ್ಲಿ ರಿಲೀಸ್ ಮಾಡಿರೋದು. ಇದು ಯಾರ ಡಿಸಿಷನ್ ಏನೋ ಗೊತ್ತಿಲ್ಲ, ಬಟ್ ಇದು 100% ವರ್ಕ್ ಆಗಿದೆ. ಮೇ ಬಿ ಕಲರ್ ನಲ್ಲಿ ರಿಲೀಸ್ ಮಾಡಿದ್ರೆ ಅಷ್ಟೊಂದು ಮಜಾ ಕೊಡ್ತಾ ಇರ್ಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಓವರ್ ಆಲ್ ಆಗಿ ಹೇಳೋದಾದ್ರೆ ಈ ತರಹದ ಮೂವೀಸ್ಗಳು ಬರುವುದು ತುಂಬಾ ಅಪರೂಪ. ಅಲ್ಲಿ ದೆವ್ವ ಬಂತು, ಇಲ್ಲಿ ದೆವ್ವ ಬಂತು ಅಂತ ಜಂಪ್ ಸ್ಕೇರ್ಸ್ ನ ಯೂಸ್ ಮಾಡೋ ಮೂವೀಸ್ ನ ನೀವು ಇಷ್ಟಪಡೋದಾದ್ರೆ ಈ ಮೂವಿ ನಿಮ್ಗೆ ಸ್ಲೋ ಅನ್ಸಬಹುದು. ಟೈಮ್ ತಕೊಂಡು ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡಿ ಅಟ್ಮಾಸ್ಫಿಯರ್ ನ ಸೆಟ್ ಮಾಡಿ ಸ್ಟೋರಿಯಿಂದ ಭಯಪಡಿಸೋ ಮೂವಿನ ನೀವು ಇಷ್ಟಪಡೋದಾದ್ರೆ ಈ ಮೂವಿನ ಮಿಸ್ ಮಾಡದೆ ಸೋನಿ ಲಿವ್ ಆಪ್ ನಲ್ಲಿ ಕನ್ನಡ ಭಾಷೆಯಲ್ಲಿ ನೋಡಿ. ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಒಳ್ಳೆ ಕಂಟೆಂಟ್ ಇರೋ ಮೂವೀಸ್ ನ ರೆಕಮೆಂಡೇಶನ್ ರಿವ್ಯೂಗಳಿಗಾಗಿ ಸಿನಿಮಾ ಗುರು ಯೂಟ್ಯೂಬ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.